ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಾನು RCB ಆಟಗಾರರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸಿಎಂ ಹೇಳಿರುವಂತ ಮಾತಿದು. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಆಟಗಾರರಿಗೆ ನನ್ನ ಕಡೆಯಿಂದ ಅಭಿನಂದನೆ. ಬೆಂಗಳೂರು ಯಾವತ್ತೂ ಕೂಡ IPL ಕಪ್ ಗೆದ್ದಿರಲಿಲ್ಲ. ಇದೊಂದು ಅಭೂತಪೂರ್ವವಾದಂಥ ಸಂದರ್ಭ. ಅಭಿಮಾನಿಗಳಿಗೆ ನಾನು ಅಭಿನಂದನೆ ಹೇಳಿಸ್ತೀನಿ. ಇಡೀ ದೇಶ, ಇಡೀ ರಾಜ್ಯ ಹೆಮ್ಮೆ ಪಡುವಂಥ ಸಂಗತಿ ಇದು ಅಂತಾರೆ ಸಿಎಂ. ನಾನು ಎಲ್ಲ RCB ತಂಡದ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಅಭಿಮಾನಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಡೀ ದೇಶ ಇವತ್ತು ಹೆಮ್ಮೆ ಪಡ್ತಕ್ಕಂಥ, ರಾಜ್ಯ ಹೆಮ್ಮೆ ಪಡ್ತಕ್ಕಂಥ, ಯಾಕಂದ್ರೆ ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇವೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ಇದು ಸಿಎಂ ಹೇಳಿರುವಂತಹ ಮಾತು. ಇನ್ನು RCB ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ. DK ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ತೊಂದರೆಗಳಾಗಬಾರದು. ಆಟಗಾರರಿಗೆ ವಿಧಾನಸೌಧದ ಮುಂದೆ ಸನ್ಮಾನ ಮಾಡ್ತೀವಿ. ಭದ್ರತೆಯಿಂದ ತೆರೆದ ಬಸ್ನಲ್ಲಿ ಆಟಗಾರರು ತೆರಳಲ್ಲ. ಅಭಿಮಾನ ತಪ್ಪಲ್ಲ ನಿಜ, ಆದರೆ ನಮಗೂ ಕೂಡ ಎಚ್ಚರಿಕೆ ಎನ್ನುವಂಥದ್ದು ಇರಬೇಕು ಅಂತಾರೆ DK ಶಿವಕುಮಾರ್. ಈಗ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿಂದನೇ ದಯವಿಟ್ಟು ಯಾರು ಏರ್ಪೋರ್ಟ್ಗೆಲ್ಲ ಬರಕ್ಕೆ ಹೋಗ್ಬಿಡಿ. ಭಾಳ ಟ್ರಾಫಿಕ್ಕು, ಭಾಳ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇದೆ. ಸೊ ಸೀದಾ ವಿಧಾನಸೌಧ 4 ಗಂಟೆಗೆ ವಿಧಾನಸೌಧದ ಸ್ಟೆಪ್ಸ್ ಮೇಲೆ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟೇಡಿಯಂ ಬನ್ನಿ. ಸ್ಟೇಡಿಯಂಲ್ಲಿ ಅದಕ್ಕೆ ಏನು ಬೇಕೋ KC ಅವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ಎಲ್ಲರಿಗೂ. ಅದಕ್ಕೋಸ್ಕರ ನಾವು ಅವರು ಓಪನ್ ಜೀಪಲ್ಲಿ ಬರಬೇಕು ಅಂತ ಇದ್ರು. ಅದು ಭಾಳ, ಯಾಕೆಂದ್ರೆ ಯಾರು ಏನಾದ್ರು ಒಂದು SC ಮತ್ತು ಮಾಡೋದು ಇವೆಲ್ಲ ಬಿಲ್ಡಿಂಗ್ ಮೇಲೆ ನಿಲ್ಲಿಸ್ಬಿಟ್ಟು SC ಅದು ಮಾಡೋದು ಇವೆಲ್ಲ ಆಗ್ತದೆ. ಸೊ ಅದಕ್ಕೆ ಪೊಲೀಸವರು ಸುಮಾರು 1000 ಜನ ಪೊಲೀಸರನ್ನ ಇದಕ್ಕೆ ನಿಯೋಜಿಸಬೇಕಾಗ್ತದೆ. ಸೊ ಅದಕ್ಕೆಲ್ಲ ಮುಖ್ಯಮಂತ್ರಿಗಳೆಲ್ಲ ಕೂತ್ಕೊಂಡೆಲ್ಲ ಬೆಳಗ್ಗೆ ಚರ್ಚೆ ಮಾಡಿ ನಾನು ಪೊಲೀಸ್ ಅಧಿಕಾರಿಗಳೆಲ್ಲ ಮಾತಾಡಿದ್ದೀನಿ. ಈಗ ಇಮಿಡಿಯೇಟ್ ಹೋಗ್ತಾ ಇದ್ದೀನಿ. ಸೊ ಸ್ವಲ್ಪ ಸೆಕ್ಯೂರಿಟಿ ಆ್ಯಂಗಲ್ ಭಾಳ ಮುಖ್ಯ. ಏನು ಹುಚ್ಚನೂ ಇಲ್ಲ, ಏನಿಲ್ಲ. ಅಭಿಮಾನ ಅಂದ್ರೆ ಎಲ್ಲರದ್ದು ಅಭಿಮಾನ. ಏನು ಮಾಡ್ತೀವಿ ಈ ವಯಸ್ಸಿನಲ್ಲಿ ಯುವಕರಿಗೆ ಆಸಕ್ತಿ ಇಲ್ಲ, ಇನ್ಯಾರಿಗಿರಕ್ಕೆ ಸಾಧ್ಯ? ನಾನು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಭಾಳ ಹುಷಾರಾಗಿರಬೇಕು. ಗೌರವ ಕೊಡೋಣ, ಅವ್ರಿಗೆ ಇದನ್ನು ಮಾಡೋಣ. ಇಡೀ ದೇಶ ನೋಡ್ತಾ ಇರ್ತದೆ. ಒಂದು ಸಣ್ಣ ಇನ್ಸಿಡೆಂಟು ಆಗಬಾರ್ದು. ಸಣ್ಣ ಇನ್ಸಿಡೆಂಟ್ ಆದರೆ ಹೆಚ್ಚು ಕಮ್ಮಿ ಆಯ್ತಾರೆ. ಯಾರು ಮೇಲೆ ಬಿದ್ದೋದ್ರು, ತುಳಿದಾಯ್ತು, ಯಾರು ಒಬ್ಬರಿಗೆ ಹೆಚ್ಚು ಕಮ್ಮಿ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೈ ಮುರಿದೋದ್ರು, ಕಾಲು ಮುರ್ಕೊಂಡು ಅಂದರೆ ಅದೇ ಒಂದು ದೊಡ್ಡ ಇದಾಗಿದೆ. ಅಭಿಮಾನಕ್ಕೆ ಭಾಳ ಗೌರವ ಬರಬೇಕಲ್ಲ, ಆ ರೀತಿ ಎಲ್ಲರೂ ನಡ್ಕೋಬೇಕು ಅಂತೇಳಿ ಎಲ್ಲ ಯುವಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ಸಂಗತಿ ಅತ್ಯಂತ ಸಹಜವಾಗಿ ಉತ್ಸಾಹ ಇರುತ್ತೆ, ಜೊತೆಗೆ ಏಜ್ ಇರುತ್ತೆ. ಗೆದ್ದು ಬಂದಿರುವಂಥವ್ರನ್ನ ಅಭಿನಂದಿಸಬೇಕು ಅನ್ನುವಂಥ ಒಂದು ಮನೋಭಾವನೆ ನನಗಿರಕ್ಕೆ ಸಾಧ್ಯನಾ? ಅದು ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಯಾವುದೇ ತೊಂದರೆಗಳಾಗಬಾರದು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH